ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಸುಮಾರು 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಶೀಘ್ರದಲ್ಲೇ ಅಧಿಸೂಚನೆಯನ್ನ ಪ್ರಕಟಿಸ್ತಾ ಇದೆ. ಈ ಹುದ್ದೆಗೆ ಎಕ್ಸಾಮ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸೆಕೆಂಡ್ PUC ಕಂಪ್ಲೀಟ್ ಆಗಿರ್ಬೇಕು. ಓಕೆ, ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿ ಕೂಡ ಎಕ್ಸಾಮ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅರ್ಹ ಆಗಿರ್ತಾನೆ. ಓಕೆ, ಸೊ ಯಾರಿಗಾದ್ರೂ ತುಂಬಾ ಕಡಿಮೆ ಅವಧಿನಲ್ಲಿ, ಯಾಕಂದ್ರೆ ಎಕ್ಸಾಮ್ ಈಗ ಪ್ರಾರಂಭ ಕಾಲ ಆದ್ರೆ ಸುಮಾರು ಒಂದು 3 to 4 months ಅಲ್ಲಿ ನಿಮ್ಗೆ ಎಕ್ಸಾಮ್ ಇರುತ್ತೆ. ಹಾಗಾಗಿ ಯಾರಿಗಾದ್ರೂ ಕಡಿಮೆ ಅವಧಿನಲ್ಲಿ ಎಕ್ಸಾಮ್ ಅನ್ನ ತೆಗೆದುಕೋಬೇಕು ಅಥವಾ ಕ್ಲಿಯರ್ ಮಾಡಬೇಕು ಅನ್ನೋರಿದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನ ಹೊಂದಬೇಕು ಅಂತ ಆಸಕ್ತಿ ಇರೋರಿದ್ರೆ ಅಂತವರಿಗೆ ಸ್ಪರ್ಧಾ ಅರಿವು ಅಕಾಡೆಮಿ ಮಿಷನ್ ಆರಕ್ಷಕ ಅಂತ ಹೇಳಿ ಒಂದು ಕೋರ್ಸ್ ಅನ್ನ ನಾವು ಡಿಸೈನ್ ಮಾಡಿದೀವಿ. ಸುಮಾರು 2 ತಿಂಗಳ ಅವಧಿನಲ್ಲಿ ಈ ಕೋರ್ಸು, 2 ತಿಂಗಳ ಅವಧಿ ಕೋರ್ಸು. 2 ತಿಂಗಳ ಅವಧಿನಲ್ಲಿ ನಿಮಗೆ ಯಾವ ರೀತಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು, ಓಕೆ, ಸೊ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು, ಯಾವ ರೀತಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು ಇತ್ಯಾದಿಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಒಂದು ಈ ಕೋರ್ಸ್ ಅನ್ನ ಡಿಸೈನ್ ಮಾಡಿದೀವಿ. ಆ ಕೋರ್ಸ್ ನೇಮ್ ಮಿಷನ್ ಆರಕ್ಷಕ ಅಂತ ಹೇಳಿ. ಓಕೆ, ಇನ್ನ ಈ ಕೋರ್ಸ್ ನ ಫೀಚರ್ಸ್ ನ ನೀವು ನೋಡೋದಾದ್ರೆ, ಸಂಪೂರ್ಣವಾಗಿ ಸುಮಾರು 2 ತಿಂಗಳ ಅವಧಿನಲ್ಲಿ ಈ ಕೋರ್ಸ್ ಅನ್ನು ನಾವು ಕಂಪ್ಲೀಟ್ ಮಾಡ್ತೀವಿ. ಈ 2 ತಿಂಗಳ ಅವಧಿನಲ್ಲಿ ನಿಮಗೆ ಏನು ಕಂಪ್ಲೀಟ್ ಸಿಲೆಬಸ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಷ್ಟನ್ನು ನಾವು ಕವರ್ ಮಾಡ್ಕೊಡ್ತೀವಿ. ಇನ್ ಡೀಟೇಲ್ ಕವರ್ ಮಾಡ್ಕೊಡ್ತೀವಿ. ಅಂದ್ರೆ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಏನ್ ಕೇಳ್ತಾರೆ ಅಷ್ಟನ್ನ ನೀಟಾಗಿ ಕವರ್ ಮಾಡ್ಕೊಡ್ತೀವಿ. ಸೊ ಕ್ಲಾಸಸ್ ನಿಮ್ಗೆ ಆಫ್ಲೈನ್ ಮತ್ತು ಆನ್ಲೈನ್ ಮಾಧ್ಯಮ 2 ಮೀಡಿಯಂ ಅಲ್ಲೂ ಕೂಡ ಇರುತ್ತೆ. ಅಂದ್ರೆ ಹೈಬ್ರಿಡ್ ಮಾಡೆಲ್ ಅಲ್ಲಿ ನಿಮ್ಗೆ ಕ್ಲಾಸಸ್ ಇರುತ್ತೆ. ಎಲ್ಲೋ ದೂರದ ಗ್ರಾಮೀಣ ಭಾಗದಲ್ಲಿರೋ ವಿದ್ಯಾರ್ಥಿ ಬೆಂಗಳೂರು ವಿಜಯನಗರಕ್ಕೆ ಬರೋದು ಕಷ್ಟ ಆದ್ರೆ ಅಂತ ಆನ್ಲೈನ್ ಅಲ್ಲಿ ಕೂಡ ಕ್ಲಾಸಸ್ ಅನ್ನ ತೆಗೆದುಕೋಬಹುದು. ಇಲ್ಲಾಂದ್ರೆ ನಮ್ಮ ಸಂಸ್ಥೆ ಸೊ ಬೆಂಗಳೂರು ವಿಜಯನಗರದಲ್ಲಿ ಇದೆ. ಸೊ ಅಲ್ಲಿ ಕೂಡ ನೀವು ಆಫ್ಲೈನ್ ಅಲ್ಲಿ ಬಂದು ತರಗತಿಗಳನ್ನ ತೆಗೆದುಕೋಬಹುದು. ಅಂದ್ರೆ ಸಂಪೂರ್ಣ ಆನ್ಲೈನ್ ಮತ್ತು ಆಫ್ಲೈನ್ ಮಾದರಿನಲ್ಲಿ ತರಗತಿಗಳು ಇರುತ್ತೆ. ತರಗತಿಗಳು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ. ಓಕೆ, ಸೊ ಕೆಲವರು ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಎಕ್ಸಾಮ್ ಅನ್ನ ತೆಗೆದುಕೋಬೇಕು ಅನ್ನೋರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮತ್ತು ಕನ್ನಡದಲ್ಲಿ ತೆಗೆದುಕೊಳ್ಳುವಂತವ್ರಿಗೆ ಕನ್ನಡದಲ್ಲಿ ಎಕ್ಸಾಮ್ ತರಗತಿಗಳನ್ನ ನಾವು ಆಯೋಜನೆ ಮಾಡ್ತೀವಿ. ಸೊ ನಿಮಗೆ 2 ತಿಂಗಳು ಕ್ಲಾಸಸ್ ಇರುತ್ತೆ. ಆ 2 ತಿಂಗಳ ಅವಧಿನಲ್ಲಿ ಪ್ರತಿ ಭಾನುವಾರ ನಿಮ್ಗೆ ಟೆಸ್ಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಏನ್ ಆ ವಾರ ಕ್ಲಾಸಸ್ ಆಗಿರುತ್ತೆ ಅದ್ರ ಟೆಸ್ಟ್ ಸೀರೀಸ್ ಅನ್ನ ಸೊ ನೆಕ್ಸ್ಟ್ ಕಮಿಂಗ್ ಸಂಡೇ ಅಂತ ಏನಿರುತ್ತೆ ಆ ಸಂಡೇ ಟೆಸ್ಟ್ ಅನ್ನ ಮಾಡ್ತೀವಿ. ಹಾಗಾಗಿ ನಿಮ್ಗೆ ಟೆಸ್ಟ್ ಅನ್ನ ಯಾವ ತರ ಬರಿಬೇಕು, ಅಲ್ಲಿ ಎಕ್ಸಾಮ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇತ್ಯಾದಿಗಳಿಗೆ ನಾವು ಪ್ರಿಪೇರ್ ಅನ್ನ ಮಾಡ್ಲಿಕ್ಕೋಸ್ಕರ ಟೆಸ್ಟ್ ಸರಣಿಯನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಿದ್ದೀವಿ ಪ್ರತಿ ಭಾನುವಾರ. ಇನ್ನು ಯಾರು ನಿಮ್ಗೆ ವಿಷಯವನ್ನ ಬೋಧಿಸ್ತಾರೆ ಅಂದ್ರೆ ಕರ್ನಾಟಕದ ಹೆಸರಾಂತ ಸಂಪನ್ಮೂಲ ವ್ಯಕ್ತಿಗಳು, ಏನ್ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ, ಅವರು ನಿಮಗೆ ತರಗತಿಗಳನ್ನ ತೆಗೆದುಕೊಳ್ತಾರೆ. ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಅಂತ ಏನು ನಮ್ಮ ಸ್ಪರ್ಧಾ ಅರಿವು ಅಕಾಡೆಮಿನಲ್ಲಿದೆ, ಸೊ ಅವರು ನಿಮಗೆ ತರಗತಿಗಳನ್ನ ಬೋಧಿಸ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಶ್ರೀನಿವಾಸ್, ನನ್ನ ನೇತೃತ್ವದಲ್ಲೇ ಇಡೀ ಕೋರ್ಸು ನಡೆಯುತ್ತೆ ಈ ಮಿಷನ್ ಆರಕ್ಷಕ ಅಂತ ಹೇಳಿ. ಸೊ ಆ ತರ ಎಕ್ಸ್ಪರ್ಟ್ ಟೀಮ್ ಅಂತ ಏನಿರುತ್ತೆ, ಆ ಎಕ್ಸ್ಪರ್ಟ್ ಟೀಮ್ ಅವರು ನಿಮಗೆ ಗುಣಮಟ್ಟದ ಬೋಧನೆಯನ್ನ ಮಾಡ್ತಾರೆ. ಅಂದ್ರೆ ಅವರ ಕ್ಲಾಸಸ್ ನೀವು ಕೇಳಿ ಜಸ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಸಾಕು. ಮ್ಯಾಕ್ಸಿಮಮ್ ನಿಮಗೆ ಬೇರೆ ಬುಕ್ಸ್ ಅನ್ನ ಓದೋ ಅಗತ್ಯತೆ ಇಲ್ಲ, ಬೇರೆ ಮೆಟೀರಿಯಲ್ ಅನ್ನ ನೋಡೋ ಅಗತ್ಯತೆ ಇಲ್ಲ. ಕ್ಲಾಸ್ ನೋಟ್ಸ್ ಅಲ್ಲೇ ನಾವು ನಿಮಗೆ ಏನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಏನು ಎಕ್ಸಾಮ್ಗೆ ಬರುತ್ತೆ ಅಷ್ಟನ್ನು ನಾವು ಕವರ್ ಮಾಡ್ಕೊಡ್ತೀವಿ 2 months ಅಲ್ಲಿ. ಓಕೆ, ಸೊ ಇದರ ವಿಷಯ ತಜ್ಞರಿಂದ ಸಮಗ್ರ ಮತ್ತು ಗುಣಮಟ್ಟದ ಬೋಧನೆ ಕೂಡ ಇರುತ್ತೆ. ಇಷ್ಟು ನಿಮಗೆ ಕೋರ್ಸ್ ಫೀಚರ್ಸ್ ಲಕ್ಷಣಗಳಾಗ್ತವೆ. ಇನ್ನು ತರಗತಿಗಳು ಆನ್ಲೈನ್ ಮತ್ತು ಆಫ್ಲೈನ್ ಮೋಡ್ 2 ಮಾಧ್ಯಮ ಮೋಡಲ್ ಇರುತ್ತೆ. ಅಂದ್ರೆ ಹೈಬ್ರಿಡ್ ಮಾಡೆಲ್ ನಲ್ಲಿ ಇರುತ್ತೆ. ಆನ್ಲೈನ್ ಅಲ್ಲಿ ನೀವು ಕ್ಲಾಸಸ್ ಅನ್ನ ತೆಗೆದುಕೋಬೇಕು ಅಂದ್ರೆ ಯಾವ ರೀತಿ ತೆಗೆದುಕೋಬೇಕು ಅಂದ್ರೆ, ಸೊ ನೀವು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ಓಕೆ, ಸೊ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸ್ಪರ್ಧಾ ಅರಿವು ಅಂತ ಹೇಳಿ ಆಪ್ ಇದೆ. ಆ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡುವಂತವ್ರು. ಅದೇ ತರ ಸೊ ಯಾರಾದ್ರೂ iOS ಅನ್ನ ಯೂಸ್ ಮಾಡುವಂತವ್ರು ಇದ್ರೆ, ಸೊ ಇಲ್ಲಿ ಸೊ ಆಪ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೈ ಇನ್ಸ್ಟಿಟ್ಯೂಟ್ ಅಂತ ಇದೆ. ಓಕೆ, ಯಾಕಂದ್ರೆ ಇದನ್ನೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ತುಂಬಾ ನಮ್ಗೆ ಕಾಲ್ಸ್ ಬರ್ತಾ ಇದೆ. ಸೊ ಯಾವ ರೀತಿ ಆನ್ಲೈನ್ ಅಡ್ಮಿಷನ್ ಆಗ್ಬೇಕು, ಯಾವ ರೀತಿ ತೆಗೆದುಕೋಬೇಕು ಅಂತ ಸ್ವಲ್ಪ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಹೇಳಿ ಅಂತ ಹೇಳಿ ಕಾಲ್ಸ್ ಬರ್ತಾ ಇದೆ. ಅವರು ಕೂಡ ನೋಡ್ಕೊಳ್ಳಿ. ಸೊ ಆಂಡ್ರಾಯ್ಡ್ ಅಲ್ಲಿ
ಯೂಸ್ ಮಾಡೋ ಆಂಡ್ರಾಯ್ಡ್ ಯೂಸ್ ಮಾಡೋವಂಥವ್ರು ಪ್ಲೇಸ್ಟೋರ್ ಅಲ್ಲಿ ನಿಮಗೆ ಸ್ಪರ್ಧಾ ಅರಿವು ಅಕಾಡೆಮಿ ಆಪ್ ನ ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು iOS ಅಲ್ಲಿ ಇಲ್ಲಿ ಮೈ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಬರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ iOS ಯಾರು ಯೂಸ್ ಮಾಡ್ತಾರೋ ಅವರಿಗೆ ಒಂದು ಎಂಟರ್ ಕೋಡ್ ಅಂತ ಬರುತ್ತೆ, QOPONE ಅಂತ ಹೇಳಿ. ಆ ಕೋಡ್ ಅನ್ನ ನೀವು ಎಂಟರ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡಿ ವೆರಿಫೈ ಅಂತ ಕೊಟ್ಟ ಮೇಲೆ ಓಕೆ, ನಂತರ ಸೊ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಓಕೆ, ಸೊ ಇಲ್ಲಿ ಎಂಟರ್ ದ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಎರಡರಲ್ಲೂ ಕೂಡ iOS ಮತ್ತೆ ಆಂಡ್ರಾಯ್ಡ್ ಎರಡರಲ್ಲೂ ಕೂಡ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿದ್ಮೇಲೆ OTP ಬರುತ್ತೆ ಆ ಮೊಬೈಲ್ ನಂಬರ್ಗೆ. ಸೊ OTP ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ತಕ್ಷಣ ಸೊ ಇಲ್ಲಿ ಈ ತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಒಂದು ಹೋಮ್ ಪೇಜ್ ಸ್ಪರ್ಧಾ ಅರಿವು ಅಂತ ಹೇಳಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಆ ನಂತರ ಹೋಮ್ ಪೇಜ್ ಆದ್ಮೇಲೆ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಕೆಳಗಡೆ. ಸೊ ಅಲ್ಲಿ ಸ್ಟೋರ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಕೋರ್ಸಸ್ ಅಂತ ಇರುತ್ತೆ. ಇಲ್ಲಿ ಸರ್ಚ್ ಕೋರ್ಸಸ್ ಅಂತ ಬರುತ್ತೆ. ಸೊ ಕ್ಲಿಕ್ ಆನ್ ಸರ್ಚ್ ಫಾರ್ ಕೋರ್ಸಸ್ ಅಂತ ಹೇಳಿ ಬರುತ್ತೆ. ಇಲ್ಲಿ ನಿಮ್ಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸನ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಆಪ್ ಅಲ್ಲಿ ಹಲವಾರು ಕೋರ್ಸಸ್ಗಳಿಗೆ ನಾವು ಕ್ಲಾಸಸ್ ಅನ್ನ ಮಾಡ್ತೀವಿ. IAS ಇರ್ಬೋದು, KS ಇರ್ಬೋದು, ಗ್ರೂಪ್ ಸಿ ಇರ್ಬೋದು, PSI ಇರ್ಬೋದು, ಓಕೆ, ಫೋಕಸ್ 40 ಅಂತ ಮಾಡ್ತಾ ಇದ್ದೀವಿ. ಓಕೆ, ತುಂಬಾ ಟೆಸ್ಟ್ ಸೀರೀಸ್ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಸರ್ಚ್ ಕೋರ್ಸಸ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಮಿಷನ್ ಆರಕ್ಷಕ ಅಂತ ಹೇಳಿ ಆ ಕೋರ್ಸ್ ಬೇಕು ಅಂತಂದ್ರೆ ಮಿಷನ್ ಆರಕ್ಷಕ ಇಲ್ಲಿ ಟೈಪ್ ಅನ್ನ ಮಾಡ್ಬೇಕಾಗತ್ತೆ. ಮಿಷನ್ ಆರಕ್ಷಕ ಪೊಲೀಸ್ ಕಾನ್ಸ್ಟೇಬಲ್ ಆ ಕೋರ್ಸ್ಗೆ ಮಿಷನ್ ಆರಕ್ಷಕ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಿ ಕೋರ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ಅಮೌಂಟ್ ಕೂಡ ಡಿಸ್ಪ್ಲೇ ಆಗಿ. ಸೊ ಇದು 3999 ಫೀಸ್ ಇತ್ತು. ಈಗ ಅರ್ಲಿ ಬರ್ಡ್ ಆಫರ್ ಅಂತ ಹೇಳಿ 2999 ರುಪೀಸ್ಗೆ ನಿಮಗೆ ಕೋರ್ಸ್. ಓಕೆ, ಅರ್ಲಿ ಬರ್ಡ್ ಆಫರ್ ಅಂತ 1000 ರೂಪಿ ನಿಮಗೆ ಕಡಿಮೆ ಆಗುತ್ತೆ. ಜಸ್ಟ್ 2 ಮಂತ್ಸ್ಗೆ ನೀವು ಜಸ್ಟ್ 2 ಮಂತ್ಸ್ ಕೋರ್ಸ್ ಇದು. ಡೈಲಿ ನಿಮಗೆ ಒಂದು 3 hours ಕ್ಲಾಸಸ್ ಇರುತ್ತೆ. ಓಕೆ, ಸೊ ಅಷ್ಟು ಕೋರ್ಸ್ಗೆ ನಿಮಗೆ 3999 ರುಪೀಸ್, ಅರ್ಲಿ ಬರ್ಡ್ ಆಫರ್ ಅಲ್ಲಿ ನಿಮಗೆ 2999 ರುಪೀಸ್ಗೆ ಕೋರ್ಸು ನಿಮಗೆ ಸಿಗುತ್ತೆ. ಸೊ ಅದನ್ನ ಅದಾದ ನಂತರ ಸೊ ಕೆಳಗಡೆ ಬೈ ನೌ ಅಂತ ಇರುತ್ತೆ. ಓಕೆ, ಆ ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಪೇಮೆಂಟ್ ಅನ್ನ ಸೊ ನಮ್ಮ ಸ್ಪರ್ಧಾ ಅರಿವು ಇನ್ಸ್ಟಿಟ್ಯೂಟ್ ಅಕೌಂಟ್ಗೆ ನೇರವಾಗಿ ಪೇ ಮಾಡ್ಬೋದು. ಓಕೆ, ಇಲ್ಲಿ ಬೈ ನೌ ಅಂತ ಇರುತ್ತೆ. ಆ ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಎನ್ರೋಲ್ ಅನ್ನ ಹಾಕ್ಬೋದು. ಈ ತರ ನೀವು ಎನ್ರೋಲ್ ಅನ್ನ ಹಾಕ್ಬೋದು. ಇದನ್ನೆಲ್ಲ ಏನ್ ಕೇಳ್ತಿದ್ದೀನಿ ಅಂದ್ರೆ ತುಂಬಾ ನಮ್ಗೆ ಕಾಲ್ಸ್ ಬರ್ತಾ ಇದೆ, ಯಾವ ರೀತಿ ಎನ್ರೋಲ್ ಆಗ್ಬೇಕು, ಸೊ ಅದ್ರ ಬಗ್ಗೆ ಗೈಡ್ ಮಾಡಿ ಅಂತ ಹೇಳಿ. ಹಾಗಾಗಿ ಸೊ ಈ ತರ ನೀವು ಎನ್ರೋಲ್ ಆಗ್ಬೋದು. ಸೊ ಜಸ್ಟ್ ಇದು 2 ಮಂತ್ಸ್ ಅಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಏನ್ ತಯಾರಿ ನಡೆಸಬೇಕು ಅಥವಾ ಹುದ್ದೆಗೆ ಹೊಂದಲಿಕ್ಕೆ ಏನೆಲ್ಲ ಬೇಕು ಅಷ್ಟನ್ನ ನಾವು ಒಂದು ಕೋರ್ಸ್ ಅನ್ನ ನೀಟಾಗಿ ಡಿಸೈನ್ ಮಾಡಿದೀವಿ. ಸದ್ಯದಲ್ಲೇ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಓಕೆ, ಸೊ ಏನು ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಶೀಘ್ರದಲ್ಲೇ ನಾವು ಅನೌನ್ಸ್ ಮಾಡ್ತೀವಿ. ಆಸಕ್ತರು ಜಾಯಿನ್ ಆಗಿ ಕ್ಲಾಸಸ್ಗಳು ಆನ್ಲೈನ್ ಮತ್ತು ಆಫ್ಲೈನ್ ಮೋಡಲ್ಲಿ ಎರಡರಲ್ಲೂ ಇರುತ್ತೆ. ಬೈಲಿಂಗ್ ವೇಲ್ ಅಲ್ಲಿ ಇರುತ್ತೆ. ಸೊ ಉತ್ತಮ ಗುಣಮಟ್ಟದ ಬೋಧಕರು ನಿಮಗೆ ಕ್ಲಾಸಸ್ ಅನ್ನ ತೆಗೆದುಕೊಳ್ತಾರೆ. ಕ್ಲಾಸ್ ನೋಟ್ಸು ಸಾಕಾಗುತ್ತೆ, ಜಾಸ್ತಿ ಮೆಟೀರಿಯಲ್ಸ್ ಅಂತ ನಾವು ಓದಿಸಲ್ಲ. ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಹುದ್ದೆಗೆ ಏನ್ ಬೇಕೋ ಅಷ್ಟನ್ನ ಮಾತ್ರ ನಾವು ಇಲ್ಲಿ ಕೋರ್ಸಲ್ಲಿ ಡಿಸೈನ್ ಮಾಡಿ ಅಷ್ಟನ್ನ ನಾವು ಬೋಧಿಸ್ತೀವಿ. ಓಕೆ, ಇನ್ನ ನಿಮಗೆ ರಿವಿಷನ್ಗೆ ವಿಡಿಯೋಸ್ ಕೂಡ ಅವೈಲಬಲ್ ಇರುತ್ತೆ. ಎಲ್ಲಿವರೆಗೂ ಅವೈಲಬಲ್ ಇರುತ್ತೆ, ನಿಮ್ಮ ಏನು ಎಕ್ಸಾಮು ಇರುತ್ತೆ ಅಲ್ಲಿವರೆಗೂ ನಿಮಗೆ ರಿವಿಷನ್ಗೆ ಏನು ಆನ್ಲೈನ್ ಕ್ಲಾಸ್ ಏನಾರ ಇರುತ್ತೆ, ರೆಕಾರ್ಡೆಡ್ ವಿಡಿಯೋಸ್ನು ಕೂಡ ನಾವು ರಿವಿಷನ್ಗೆ ಪ್ರೊವೈಡ್ ಮಾಡ್ತೀವಿ. ಇಷ್ಟು ಮಿಷನ್ ಆರಕ್ಷಕ ಓಕೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಮಿಷನ್ ಆರಕ್ಷಕ ಅಂತ ಫೀಚರ್ಸು. ಓಕೆ, ಆಸಕ್ತರು ಸ್ಪರ್ಧಾ ಅರಿವು ಅಕಾಡೆಮಿ ಬೆಂಗಳೂರು ವಿಜಯನಗರ ಇದನ್ನ ಸಂಪರ್ಕಿಸಿ. ಇಲ್ಲ ಅಂತಂದ್ರೆ ನೇರವಾಗಿ ನೀವೇ ಸೊ ಆನ್ಲೈನ್ ಅಲ್ಲಿ ಕ್ಲಾಸಸ್ ಅನ್ನ ತೆಗೆದುಕೊಳ್ಳೋರು ಆಪ್ ಮೂಲಕ ನೀವು ಪರ್ಚೇಸ್ ಮಾಡಬಹುದು. ಓಕೆ, ಥ್ಯಾಂಕ್ ಯು.